Odi, how are you? I'm fine, Pata. You? I am also fine. ಹೌದು ಬತ್ತಾ ಹೌದು ಗೋಧಿ ನಿನ್ ವಿಶೇಷತೆ ಏನು? ನಾನು ಭಾರತದಲ್ಲಿ ಬೆಳೆಯುವಂಥ ಪ್ರಮುಖ ಆಹಾರ ಧಾನ್ಯಗಳಲ್ಲಿ ಒಬ್ಬನಾಗಿದ್ದೀನಿ ಭತ್ತ. ಹೌದು, ನೀನ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಬೆಳಿತೀಯಾ? ನಾನು 10ರಿಂದ 15 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಬೆಳಿತೀನಿ. ಹೌದು, ನೀನ್ ಬೆಳಿಲಿಕ್ಕೆ ಕೇವಲ ಉಷ್ಣಾಂಶ ಇದ್ರೆ ಅಷ್ಟೇ ಸಾಕಾಗುತ್ತಾ? ಇಲ್ಲ ಭತ್ತ, ಅದರ ಜೊತೆ ವಾರ್ಷಿಕ ಮಳೆ ಕೂಡ ಅಗತ್ಯವಾಗಿರುತ್ತೆ. ಹಾಗಿದ್ರೆ ನೀನ್ ಎಷ್ಟು ಸೆಂಟಿಮೀಟರ್ ಮಳೆಯಲ್ಲಿ ಬೆಳಿತೀಯಾ? 50ರಿಂದ 70 ಸೆಂಟಿಮೀಟರ್ ಮಳೆಯಲ್ಲಿ ನಾನು ಬೆಳಿತೀನಿ ಭತ್ತ. ಹೌದು ಗೋಧಿ, ನೀನ್ ಎಂತಹ ಮಣ್ಣಿನಲ್ಲಿ ಬೆಳಿತೀಯಾ? ಅದನ್ನು ಕೇಳ್ತೀಯಾ? ನಾನು ಕಪ್ಪು ಮತ್ತು ಮರಳು ಮಿಶ್ರಿತ ಜೇಡಿ ಮಣ್ಣಿನಲ್ಲಿ ಬೆಳಿತೀನಿ. ಹಾಗಿದ್ರೆ ನೀನ್ ಭಾರತದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಕಂಡ್ಬರ್ತೀಯಾ? ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಗುಜರಾತ್, ಬಿಹಾರ್, ರಾಜಸ್ಥಾನ್, ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ನಾನು ಹೆಚ್ಚಾಗಿ ಕಂಡುಬರ್ತೀನಿ ಭತ್ತ. ಹೌದು ಭತ್ತ, ನಿನ್ನ ವಿಶೇಷತೆ ಬಗ್ಗೆ ಏನು ಹೇಳ್ಕೊಳ್ಳಿಲ್ಲ. ನನ್ನ ಬಗ್ಗೆ ಕೇಳ್ತೀಯಾ? ನಾನು ನಿಂತರನೇ ಭಾರತ ದೇಶದಲ್ಲಿ ಬೆಳೆಯುವಂತಹ ಒಂದು ಪ್ರಮುಖ ಆಹಾರ ಧಾನ್ಯವಾಗಿದ್ದೇನೆ. ಹೌದಾ? ನೀನು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಬೆಳಿತೀಯಾ? ನಾನು 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಬೆಳಿತೀನಿ. ಹಾಗಾದರೆ ಭತ್ತ, ನೀನು ಬೆಳೀಲಿಕ್ಕೆ ಮಳೆ ಅವಶ್ಯಕತೆ ಇದೆಯಾ? ಹೌದು, ಖಂಡಿತವಾಗಿ ಅವಶ್ಯಕತೆ ಇದೆ. ನಾನು ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಬೆಳಿತೀನಿ. ಹಾಗಾದರೆ ನೀನು ಎಂತಹ ಭೂಮಿಯ ಮೇಲೆ ಬೆಳಿತೀಯಾ? ನಾನು ಸಮತಟ್ಟಾದ ಭೂಮಿಯ ಮೇಲೆ ಬೆಳಿತೀನಿ. ಎಂತಹ ಮಣ್ಣಿನಲ್ಲಿ ಬೆಳಿತೀಯಾ ಭತ್ತ ನೀನು? ನಾನು ಮರಳು ಮತ್ತು ಜೇಡಿ ಮಣ್ಣಿನಲ್ಲಿ ಬೆಳಿತೀನಿ. ಹಾಗಾದರೆ ನೀನು ಭಾರತದಾದ್ಯಂತ ಕಂಡುಬರ್ತೀಯಾ? ಹೌದು, ಭಾರತದಾದ್ಯಂತ ಕಂಡುಬರ್ತೀನಿ. 100ರಿಂದ 200 ಸೆಂಟಿಮೀಟರ್ ಮಳೆ ಇರುವಂತಹ ಪ್ರದೇಶದಲ್ಲಿ ನಾನು ಕಂಡುಬರ್ತೀನಿ. ಅವ್ಯಾವ್ಯಾವ ಅಂತಂದರೆ ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಒರಿಸ್ಸಾ, ಕರ್ನಾಟಕ, ತಮಿಳುನಾಡು. ಹಾಗಾದರೆ ನಾವು ಇವತ್ತಿಂದ ಕ್ಲೋಸ್ ಫ್ರೆಂಡ್ಸ್ ಆಗೋಣ. ಮತ್ತೆ ನಾವು ಮುಂದಿನ ಆಹಾರ ಧಾನ್ಯಗಳೊಂದಿಗೆ ಭೇಟಿ ಮಾಡೋಣ. ಬಾಯ್. ಬಾಯ್.